ಆಲ್ MLAs ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಲ್ MLAs ಕಸ ಹಾಕಬಾರ್ದು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮಗೆ ಫಂಡ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದರೆ ನಾನು ಎಸ್ಮಾಲಿ ಆ್ಯಕ್ಷನ್ ತಗೋಬೇಕಾದಂಥ ಪರಿಸ್ಥಿತಿ ಬರ್ತದೆ. MLA ಆಗಲಿ ಯಾರೇ ಆಗಲಿ, ನಾವು ಮರ್ಸಿಲೆಸ್ಸಾಗೆ ಈ ಕಸನ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೇ ಹಾಕ್ಸಿಸ್ತೀನಿ. ಅವ್ರ ಮನೆ ಮುಂದೆನೋ ಇಲ್ಲ BJP ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ಸ್ತಾಯಿದ್ದೀನಿ. ನೆನ್ನೆ ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ತಿರ್ಗಾ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಅಶೋಕನ ಮನೆಗೆ ಹೋಗ್ಬೇಕು, ಇಲ್ಲ ಅಂದರೆ ವಿಜಯೇಂದ್ರನ ಮನೆಗೆ ಹೋಗ್ಬೇಕು, ಇಲ್ಲ BJP ಆಫೀಸ್ಗೆ ಹೋಗ್ಬೇಕು. ಅಷ್ಟೇ ಕೆಲಸ. ಏನಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ? ನಾವು ಕಸ ಎಲ್ಲರೂ ಒಂದು ಕಡೆ ಹಾಕ್ಬೇಕಲ್ಲ. ಹಿಂದೆ ಮೊದಲಿಂದ ನಾವು ಏನು ಮಾಡ್ಕೊಂಡು ಬರ್ತಾ ಇದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ಈಗ ಹೊಸ ಅವ್ರಿಗೆ ಫಂಡ್ಸ್ ಬೇಕು ಅಂತ, ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಯಿತು, ಆಕ್ಸಿಡೆಂಟ್ ತಪ್ಪಾಗಿರ್ಬೋದು. ಆಕ್ಸಿಡೆಂಟ್ ಆಗಿದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಆಕ್ಸಿಡೆಂಟ್ ಅಂದರೆ ಇಟ್ ಇಸ್ ಅನ್ ಆಕ್ಸಿಡೆಂಟ್. ನಾನು ಆಕ್ಸಿಡೆಂಟ್ ಆಗಬಾರ್ದಾಗಿತ್ತು, ಆಕ್ಸಿಡೆಂಟ್ ಆಗಿದೆ. ಅದಕ್ಕೆ ನಿಲ್ಲಿಸಿ ಈ ಥರ ಮಾಡೋದು ಸರಿ ಇಲ್ಲ. ನಾಳೆ ಬೆಳಗ್ಗೆ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿಲಿ ಹೋಗ್ತಾ ಇದೆ, ಶಿವಣ್ಣನ ಕಾನ್ಸ್ಟಿಟ್ಯೂನ್ಸಿಲಿ ಹೋಗ್ತಾ ಇದೆ, ಕೃಷ್ಣ ಬೈರೇಗೌಡ ಕಾನ್ಸ್ಟಿಟ್ಯೂನ್ಸಿಲಿ ಹೋಗ್ತಾ ಇದೆ. ಮೊದಲಿನ ಈಗ ನಾವು ಬೇರೆ 2 ಜಾಗನ ಪರ್ಚೇಸ್ ಮಾಡಿದ್ದೀವಿ. ಪರ್ಚೇಸ್ ಮಾಡಿ ಕಾನೂನು ಪ್ರಕಾರ ಟೆಂಡರ್ ಕರೆದಿದ್ದೀವಿ. ಅಲ್ಲೆಲ್ಲ ಕೆಲವು ಇಶ್ಯೂಸ್, ಲೀಗಲ್ ಇಶ್ಯೂಸ್ ಇದೆ, ಅದೆಲ್ಲ ಸೆಟ್ರೇಟ್ ಮಾಡಿ. ಮತ್ತೆ ಆರೋಪ ಮಾಡಿದ್ದಾರೆ, ಹಿಂದಿನ ಸರ್ಕಾರಕ್ಕಿಂತ ಈಗ ಮತ್ತೆ ಕಮಿಷನ್ ಜಾಸ್ತಿ ಆಗಿದೆ, ನಮ್ಮ ಫಂಡಿಂಗ್ ಇದೆ 37,000 ಕೋಟಿ. ಕಂಪ್ಲೇಂಟ್ ಫೈಲ್ ಮಾಡಕ್ಕೆ ಹೇಳಿ. 38,000 ಕೇಸ್ ಮೊದಲು ನಿಲ್ಲಿಸ್ಲಿ ಕಾಮಗಾರಿನ. ಯಾರು ಹಿಂದೆ ನಾನು ಗೌರ್ಮೆಂಟಲ್ಲಿ ನಾನು ಹೇಳಿಲ್ವ, ಯಡಿಯೂರಪ್ಪನ ಗೌರ್ಮೆಂಟಲ್ಲಿ ದುಡ್ಡಿಲ್ಲ ತೊಗೋಬೇಡ ಅಂತಂದ್ಬಿಟ್ಟು ಯಾಕೆ ತೊಗೊಂಡ್ರು ದುಡ್ಡು? ಕೆಲಸ ಯಾಕೆ ತೊಗೊಂಡ್ರು? ವಿತೌಟ್ ಎನಿ ಫೈನಾನ್ಷಿಯಲ್ ಅಂತ BJP ಗೌರ್ಮೆಂಟಲ್ಲಿ ಕಾಂಟ್ರಾಕ್ಟ್ ಕೆಲಸ ತೊಗೊಂಡ್ರು ಅವರು. 10,000 ಕೋಟಿ ರೂಪಾಯಿ ಟೆಂಡರ್ ಇತ್ತು ಇದು ಡಿಪಾರ್ಟ್ಮೆಂಟಲ್ಲಿ ಇತ್ತು ಅಂತಂದರೆ 30,000 40,000 ಟೆಂಡರ್ ಕರೆದವ್ರೆ. ಎಲ್ಲ ಕಾರಣಕ್ಕೆ BJP ಗೌರ್ಮೆಂಟೇ ಕಾರಣ. ಈಗ ಬಿಲ್ ಅಂತಂದರೆ ಯಾಕೆ ತೊಗೊಂಡ್ರು? ಈಗ ನಮ್ಗೆ ಬೇಕಾದ್ರೆ ನನ್ನ ಡಿಪಾರ್ಟ್ಮೆಂಟ್ನ ನಾನು ಕೊಡ್ತೀನಿ, ಎಷ್ಟಿತ್ತು ಅಷ್ಟು ತೊಗೋಬೇಕಾಯ್ತು. ನಾನು ಬೆಂಗಳೂರು ಸಿಟಿಲಿ ಅವ್ರಿಗೆಲ್ಲ ಕರೆದು ಎಷ್ಟು ಮ್ಯಾನೇಜ್ ಮಾಡಬೇಕೋ ನಾನು ಮಾಡಿದ್ದೀನಿ. ನಾನು ಅಷ್ಟು ಸುಲಭ ಅಲ್ಲ. ಫೈನಾನ್ಷಿಯಲಲ್ಲಿ ಅವ್ರಿಗೆ ಬೇಕು, ದುಡ್ಡು ಬೇಕು. ದುಡ್ಡು ಇಲ್ಲ ಅಂತ ಗೊತ್ತಿದ್ರು ಯಾಕೆ ಕೆಲಸ ಶುರು ಮಾಡಿದ್ರು ಅವರು? ಕೆಲಸ ನಿಲ್ಲಿಸೋರೆಲ್ಲ ನಿಲ್ಲಿಸ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಮ ಸರ್ಕಾರ ದುಡ್ಡು ಏನು ಕೊಡ್ತದೆ ಬಜೆಟ್ ಪ್ರಕಾರ ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಈಗೂ ಕೊಡ್ತೀವಿ, ಎಷ್ಟು ಆಗ್ತದೋ ಕೊಡ್ತೀವಿ. ಲೋನ್ ಇದು ನೋಡೋಣ, ಬಜೆಟ್ ಎಲ್ಲ ಮುಗಿಲಿ, ಅದಾದಮೇಲೆ ಏನಾದ್ರು ಮಾಡೋಕ್ಕೆ ನಮಗೂ ಮಾನವೀಯತೆ ಇದೆ. ಬಟ್ ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅನ್ನೋರೆಲ್ಲ ಮಾಡ್ಕೊಳ್ಳಿ. ನಾಳೆ ಬೆಳಿಗ್ಗೆ ಇವತ್ತೇ ಹೋಗೋದಿತ್ತು, ಯಾವುದೋ ಒಂದು ಇಂಪಾರ್ಟೆಂಟ್ ಒಂದು ನಕಲಿ ತಂಬುಗಳನ್ನು ಸೃಷ್ಟಿ ಮಾಡಿ ಅನ್ನಭಾಗ್ಯ ಅಕ್ಕಿನೆಲ್ಲ ಲೂಟಿ ಮಾಡ್ತಾ ಇರೋದು ಗೊತ್ತಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.